ಹೇಗಿದೆ ವ್ಯಾಪಾರ ಹೇಗಿದೆ ಸರ್? ವರ್ಷಕ್ಕಿಂತ ಈ ವರ್ಷ ತುಂಬ ಡಲ್ ಆಗಿದೆ. ನೆಕ್ಸ್ಟ್ ಮಣ್ಣಲ್ಲಿ ಇನ್ನೂ ಡಿಸೈನ್ಸ್ ಮುಂದಿನ ವರ್ಷದಿಂದ ಬರ್ತದೆ. ಹೌದು ಸರ್, ಇದು 80 ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ. 5 ಅಡಿ ಗಣಪತಿ ನಾವು ಫ್ರೀಯಾಗಿ ಕೊಡ್ತೀವಿ ಸರ್. ಕಾರ್ಪೊರೇಷನ್ ಮಾರ್ಕೆಟ್ 5 ರೂಪಾಯಿ ಬಾಡಿಗೆ, 1 ರೂಪಾಯಿ ಕರೆಂಟ್ ಬಿಲ್. ಸರ್ ನಮಸ್ತೆ, ನಿಮ್ಮ ಹೆಸರು? ಸುರೇಶ್ ಅಂತೇಳಿ. ಎಲ್ಲಿಯವರು ಸರ್ ನೀವು? ಇಲ್ಲೇ ಅವರು ಮಾವಳ. ಇದು ಗಣೇಶ ಇದು ಅಂಗಡಿ ನಿಮ್ಮದೇನಾ? ಹೌದು ಸರ್. ಸರ್ ಎಷ್ಟು ವರ್ಷದಿಂದ ಈ ಥರ ಗಣೇಶ ಇದಾಗ್ತಿದ್ದೀರಾ ನೀವು? ಇದು 78 ವರ್ಷದಿಂದ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೀವಿ. 78 ವರ್ಷದಿಂದ ನಿಮ್ಮವರೇ? ನಮ್ಮ ತಾತ ಅವ್ರ ಕಾಲದಿಂದ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಗಣೇಶ ಮೂರ್ತಿಗಳು ಎಲ್ಲಿಂದ ಬರುತ್ತೆ ಸರ್? ಸರ್ ನಮಗೆಲ್ಲ ಇಲ್ಲಿ ಪುಣೆ, ಬಾಂಬೆ ಅಲ್ಲೆಲ್ಲ ಮುಂಚೆ ತರಿಸ್ತಾ ಇದ್ವಿ. ಇವಾಗ ತಮಿಳ್ನಾಡಿಂದ ಪೇಪರ್ ಗಣೇಶ ತರಿಸ್ತಾ ಇದ್ವಿ. ಇವಾಗ ಮಣ್ಣಿಂದು ಪೇಪರಿಂದು 2 ಇದೆ. ಓಕೆ, ನಿಮಗೆ ಈಗ ಗಣೇಶ ಮೂರ್ತಿ ಸೇಲ್ ಆಗ್ತಾ ಇದೆ, ಮಣ್ಣಿಂದು ಜಾಸ್ತಿ ಸೇಲ್ ಆಗ್ತಾ ಇದೆಯಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ? ಸರ್ ನಮ್ಮ ಕಡೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಗ ಅಧಿಕಾರಿಗಳು ಬಂದು ಇದನ್ನು ಹೇಳಿದ್ದಾರೆ, ರಿಸ್ಟ್ರಿಕ್ಷನ್ ಹೇಳಿದ್ದಾರೆ. ಅವನ್ನೆಲ್ಲ ಸ್ಟಾಪ್ ಮಾಡಿದ್ದೀವಿ. ಹಾಗಾಗಿ ಪೇಪರಿಂದ ಮಣ್ಣಿಂದು ತೋರಿಸ್ತಾ ಇದ್ದೀವಿ. ಪೇಪರ್ ಮಣ್ಣು ಜಾಸ್ತಿ ಸೇಲ್ ಆಗ್ತಾ ಇದೆ. ಅದು ಕೇಳೋರಿಲ್ಲ, ಎಲ್ಲ ವೆರೈಟಿಗಳು ಕೇಳ್ತಾರೆ, ಆದರೆ ಆ ವೆರೈಟಿಗಳು ನಮ್ಮಲ್ಲಿ ಇಲ್ಲ. ಓಕೆ, ಹೇಗಿದೆ ವ್ಯಾಪಾರ ಹೇಗಿದೆ ಸರ್? ವರ್ಷಕ್ಕಿಂತ ಈ ವರ್ಷ ತುಂಬ ಡಲ್ ಆಗಿದೆ. ಡಲ್ ಆಗಿದೆ ಯಾಕಿರ್ಬೋದು? ಇದೇ ಅವ್ರು ಕೇಳಿರೋಂಥ ವೆರೈಟಿಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಓಕೆ, ಹಂಗಾಗಿ ನಮ್ಮಲ್ಲಿ ವ್ಯಾಪಾರ ಒಂದು ಸ್ವಲ್ಪ ಡೌನ್ ಇದೆ. ಇಲ್ಲಿ ಸಣ್ಣ ಗಣಪತಿಯಿಂದ ಹಿಡಿದು ದೊಡ್ಡ ಗಣಪತಿವರೆಗೂ ಇದೆಯಾ? ಹೌದು ಸರ್, ಎಲ್ಲ ಥರದ ಗಣಪತಿಗಳು ಇದೆ. ಪೇಪರಿಂದ ಇದೆ, ಮಣ್ಣಿಂದ ಇದೆ. ಪೇಪರಿಂದ ಇದೆ, ಮಣ್ಣಿಂದ ಇದೆ. ಓಕೆ, ಒಂದು ಗಣಪತಿನ ಪ್ರೈಸ್ನ ಹೇಗೆ ಡಿಸೈಡ್ ಮಾಡ್ತೀರಾ ನೀವು? ಎತ್ತರದ ಮೇಲೆ ಅಥವಾ ಎತ್ತರ ಮೇಲೆ ಇರುತ್ತೆ, ಹೈಟ್ ಮೇಲೆ ಇರುತ್ತೆ. ಹೈಟ್ ಮೇಲೆ ಇರುತ್ತೆ. ಕ್ವಾಲಿಟಿನ ಹೇಗೆ ಡಿಸೈಡ್ ಮಾಡ್ತೀರಾ ನೀವು? ನಮಗೇನು ಅಲ್ಲಿ ಹೋಲ್ಸೇಲಲ್ಲಿ ಏನು ಹಾಕಿರ್ತಾರೆ ಅದ್ರ ಮೇಲೆ ನಾವು ಒಂದು 10% 20% ಇದನ್ನು ಮಾಡ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತರಾಯ. ಎಷ್ಟು ವರ್ಷದಿಂದ ಗಣೇಶ ಮಾಡ್ತಿದ್ದೀರಿ? ನಾವು ನಮ್ಮ ಯಜಮಾನರು ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ. ನಾವು ಒಂದು 20-25 ವರ್ಷದಿಂದ ವ್ಯಾಪಾರಕ್ಕೆ ಬರ್ತೀವಿ, ಹೋಗ್ತಾ ಇರ್ತೀವಿ. ಓಕೆ, ಇಲ್ಲಿ ಮಣ್ಣಿನ ಗಣಪತಿ ಜಾಸ್ತಿ ಹೋಗ್ತಿದೆಯಾ ಅಲ್ವಾ ಪೇಪರ್ ಗಣಪತಿನ? ಮುಂಚೆ ಪ್ಲಾಸ್ಟರ್ ಪ್ಯಾರಿಸ್ ಮಾಡ್ತಾ ಇದ್ದೀವಿ. ಈ ಮಧ್ಯೆ ಪರಿಸರ ಅದೇನೋ ಇದಾಗಿ ಬೇಡ ಅಂತಂದೇಳಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ನಾವು ಅವಾಯ್ಡ್ ಮಾಡಿದ್ದೀವಿ, ಜನನೂ ಅವಾಯ್ಡ್ ಮಾಡಲಿ ಅಂತ ಹೇಳ್ತಿದ್ದೀರಾ? ಜನ ಅದನ್ನೇ ಕೋಳ್ಕೊಂಡ್ರೆ ಅವ್ರ ಮೇಲೆ ಡಿಪೆಂಡ್. ಅವರು ಪರಿಸರದ ಬಗ್ಗೆ ಯೋಚನೆ ಮಾಡಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಮಾರೋದಷ್ಟೇ, ಅವ್ರು ಯಾವ್ದು ಬಯಸ್ತಾರೋ ಅದ್ರ ಮೇಲೆ ನಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಲ್ಲ, ಅದರಿಂದಾಗಿ ಎಲ್ಲ ಬರೀ ಮಣ್ಣಿನ ಮಾಡಿದ್ದೀವಿ. ಸೊ ಹಂಗಾಗಿ ನೆಕ್ಸ್ಟು ಮಣ್ಣಲ್ಲಿ ಇನ್ನೂ ಡಿಸೈನ್ಸ್ ಮುಂದಿನ ವರ್ಷದಿಂದ ಬರ್ತದೆ. ಇಷ್ಟು ಮಾತ್ರ ಇದೆ ಈ ವರ್ಷ. ಈಗ ಮಣ್ಣಿನ ಗಣಪತಿ ಹೆಂಗೆ ರೇಟ್ ಹೆಂಗೆ? ಮಣ್ಣಿನ ಗಣಪತಿ ಅದ್ರ ಕೆಲಸದ ವರ್ಕಿಂಗ್ ಇದ್ರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀವಿ. ಒಂದಡಿ ಇದೆಲ್ಲ 1,500,000 ಮಣ್ಣಿನ ಎಲ್ಲ ಮಣ್ಣಿಂದ ಇದೆಲ್ಲ ಅದು ಮಾತ್ರ ಇದೆ. ಎಲ್ಲ ಮಣ್ಣಿನ ಪೇಪರ್ದು ಯಾವುದು ಹೆಂಗೆ ರೇಟ್ ಹೆಂಗೆ? ಇದೆಲ್ಲ 800, 900, 1000, 1500, 2000, 2500, 3000ವರೆಗೂ ಇದೆ. ದೊಡ್ಡದಿಲ್ವಾ? ದೊಡ್ಡದು ಈ ಸತಿ ಬಂದಿಲ್ಲ. ದೊಡ್ಡದು ಬೇಕಂದ್ರೆ ಆ ಕಡೆ ಇದೆ. ಗೌರಿ ಇದಿಲ್ವಾ? ಗೌರಿ ಅಲ್ಲಿ ಮುಂದೆ ಇದೆ. ಹೆಂಗೆ ಇನ್ನು ಗಣೇಶ ಚತುರ್ಥಿಗೆ ನೀವು ಏನು ಮೆಸೇಜ್ ಕೊಡ್ತೀರಾ ಜನಕ್ಕೆ? ಅವ್ರು ನಮಗೆ ಮೆಸೇಜ್ ಕೊಡ್ಬೇಕು, ನೀವೇನು ಕೊಡೋದಿಲ್ಲ? ನಮ್ದು ಏನಿಲ್ಲ. ಯಾವ ಇಂಥ ಗಣಪತಿ ತಗೊಳ್ಳಿ ಅಂತ ನೀವೇನು? ಅವ್ರು ಏನು ಕೇಳ್ತಾರೆ ನಾವು ಸಜೆಷನ್ ಕೊಡ್ತಿದ್ದಂಗೆ ಇವು ಜನ ಬೆಂಬಲದ ಮುಂದೆ ನಮ್ಮ ಬೆಂಬಲ ಏನಿಲ್ವಲ್ಲಪ್ಪ. ಸೊ ಅವ್ರು ನಮ್ಗೆ ಏನು ಕೋಆಪರೇಟಿವ್ ಮಾಡ್ತಾರೋ ನಾವು ಅದ್ರ ಮೇಲೆ ಡಿಪೆಂಡ್ ಮಾಡಿ ಜೀವನ ಮಾಡ್ಬೇಕು. ಸರ್ಕಾರ ಹೇಗೆ ಕೋಆಪರೇಟ್ ಮಾಡ್ತಿದೆ? ಸರ್ಕಾರದ ಬಗ್ಗೆ ಮಾತಾಡೋಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಸರ್ಕಾರ ಎಲ್ಲದನ್ನೂ ಡಿಸಿಷನ್ ತೊಗೊಂಡು ಏನು ಬಿಡಬೇಕು ಏನು ಮಾಡಬೇಕು ಅನ್ನೋದು ನಿರ್ಧಾರ ತೊಗೊಂಡು ಸರ್ಕಾರದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸರ್ಕಾರದ ಬಗ್ಗೆ ನಾನೇನು ಮಾತಾಡೋಂಥ ಅವಶ್ಯಕತೆ ಇರಲ್ಲ. ಸರಿ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಶ್ರೀನಿವಾಸ ಸರ್. ನೀವು ಇಲ್ಲಿ ಓನರ್ ಅಂತ ಕೇಳಿ ಬರ್ತೆ? ಹೌದು ಸರ್, ಇದು 80 ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ. ಓಕೆ,
ಮತ್ತು ನಾವು ಎಲ್ಲ ಪರಿಸರ ಗಣಪತಿನ ಮಾಡಿಸಿಟ್ಟಿದ್ದೀವಿ, ಫೈಬರ್ ಗಣಪತಿ ಮಾಡಿಸಿದ್ದೀವಿ, ಪೇಪರ್ ಗಣಪತಿ ಮಾಡಿಸಿದ್ದೀವಿ, ಮಣ್ಣಿನ ಗಣಪತಿ ಮಾಡಿಸಿದ್ದೀವಿ. ಫೈಬರ್ ಗಣಪತಿ 15 ಅಡಿವರೆಗೂ ಫೈಬರ್ ಗಣಪತಿ ಮಾಡಿಸಿದ್ದೀವಿ. ಒಂದು ದಿವಸಕ್ಕೆ 25,000 ರೂಪಾಯಿ ಬಾಡಿಗೆ ಆಗುತ್ತೆ, 3 ದಿವಸಕ್ಕೆ 75,000 ರೂಪಾಯಿ ಬಾಡಿಗೆ ಆಗುತ್ತೆ. ನಮಗೆ ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅವರು. 500 ರೂಪಾಯಿ ಅಗ್ರಿಮೆಂಟ್ ಪೇಪರ್ ಮೇಲೆ ಮಾಡಿಕೊಟ್ಬಿಟ್ಟು ಎತ್ಕೊಂಡೋಗೋ ಚಾರ್ಜಿಂಗ್ ಅವ್ರದ್ದೇ, ಎತ್ಕೊಂಬರೋ ಚಾರ್ಜಿಂಗ್ ಅವ್ರದ್ದೇ. 5 ಅಡಿ ಗಣಪತಿ ನಾನು ಫ್ರೀಯಾಗಿ ಕೊಡ್ತೀನಿ ಸರ್. ಪರಿಸರ ಗಣಪತಿ ಫ್ರೀಯಾಗಿ ಕೊಡ್ತೀನಿ. ಆ ಪರಿಸರ ಗಣಪತಿ ಮತ್ತು ನಾವು ದೊಡ್ಡ ಫೈಬರ್ ಗಣಪತಿ ಎರಡೂ ಮೆರವಣಿಗೆ ಹೋಗುತ್ತೆ. ಕೆರೆಗೆ ಹೋಗಿದ ತಕ್ಷಣ, ಕೆರೆಯಲ್ಲಿ ಮುಳುಗಿಸಿದ ತಕ್ಷಣ ಮಣ್ಣು ಗಣಪತಿ ಕೆರೆಯಲ್ಲಿ ಮುಳುಗಿಸ್ತಾರೆ. ಫೈಬರ್ ಗಣಪತಿ ತೊಗೊಂಡು ನಮ್ಮ ಕುಂಬಳಗೂಡು ಗೋಡನ್ಗೆ ಇಟ್ಬಿಡ್ತಾರೆ ಸರ್. ಅಂದರೆ 80 ವರ್ಷದಿಂದ ನೀವು ಇಲ್ಲೇ? ಹೌದು. ಈ ಅಂಗಡಿ ಬಂದು ನಮಗೆ 5 ರೂಪಾಯಿ ಕಾರ್ಪೊರೇಷನ್ ಮಾರ್ಕೆಟ್, 5 ರೂಪಾಯಿ ಬಾಡಿಗೆ, 1 ರೂಪಾಯಿ ಕರೆಂಟ್ ಬಿಲ್ಲು. ಆಗಿನ ಕಾಲದ 80 ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ. ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದವ್ರು ಸ್ವಾಮಿ ನಾವೆಲ್ಲ. ಸರ್, ಆವಾಗ 80 ವರ್ಷದ ಹಿಂದಿನ ಗಣಪತಿಗೂ ಈಗಿನ ಗಣಪತಿಗೆ ಏನು ವ್ಯತ್ಯಾಸ? 80 ವರ್ಷಗಳ ಹಿಂದಗಡೆ ನಮ್ಮ ತಂದೆಯವ್ರ ಕಾಲದೊಳಗಡೆ ಒಂದು 3 ಅಡಿ ಗಣಪತಿ ಮಣ್ಣಿನಲ್ಲಿ ಮಾಡಿಟ್ಬಿಟ್ಟು ಅಂತಂದರೆ 2 ರೂಪಾಯಿ 3 ರೂಪಾಯಿ. 80 ವರ್ಷಗಳಿಂದ 2 ರೂಪಾಯಿ 3 ರೂಪಾಯಿ ಕೊಟ್ಬಿಟ್ರೆ ಖುಷಿನೇ ಖುಷಿ ಅವ್ರಿಗೆ ಗಣಪತಿ. ನಮ್ಮ ಗಣಪತಿ ಸೇಲ್ ಆಗ್ಬಿಟ್ಟು ನಮ್ಗೆ ಇನ್ನೂ ಖುಷಿ, ಅವ್ರಿಗೆ ನಮ್ಗೆ ಖುಷಿ ಆಗೋದು. ಇವತ್ತು ಎಲ್ಲ ಫ್ಯಾನ್ಸಿ ಬಂದಿದೆ. ನಾವು ಬಾಂಬೆ ಮಾಡಲಲ್ಲಿ ನಮ್ಮ ಮಣ್ಣಿಂದ ಮಾಡಿಸಿ ಇವಾಗ ಇಟ್ಟಿದ್ದೀವಿ. ಒಳ್ಳೊಳ್ಳೆ ಗಣೇಶಗಳು ಇಟ್ಟಿದ್ದೀವಿ. ಇದು 80 ವರ್ಷದ ಅಂಗಡಿ. ಇದು ತರಕಾರಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬನ್ನಿ, ನಮ್ಮನ್ನು ಮಾತಾಡಿಸಿ, ನಮ್ಮ ಕೈ ರಾಶಿ, ಒಳ್ಳೆ ಕೈ ರಾಶಿ ನಮ್ಮ ಕೈದು. ಗಣಪತಿ ತೊಗೊಂಡೋಗಿ ಪೂಜೆ ಮಾಡಿ. ನಮ್ಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಇದೆಯಾ ಇಲ್ಲಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಇಲ್ಲ ಸರ್ ನಮ್ಮ ಹತ್ರ. ಇಲ್ಲ ಸರ್. ಕಳೆದ ವರ್ಷ ಇತ್ತಾ? ಕಳೆದ ವರ್ಷದಿತ್ತು, 2 ವರ್ಷ ಹಳೇದಿತ್ತು ನನ್ನ ಹತ್ರ. ಅದನ್ನು ಬೇರೆ ಕಡೆ ನಾವೇ ಡೆಮಾಲಿಷನ್ ಮಾಡೋಂಥ ಅಧಿಕಾರಿಗಳು ಹೇಳಿದ್ರು. ನಾವು ಡೆಮಾಲಿಷನ್ ಮಾಡಿದ್ವಿ ಸರ್. ಅದರಿಂದ ನಿಮ್ಗೆ ಏನಾದ್ರು ಲಾಸ್ ಆಯ್ತಾ? ಲಾಸ್ ಆಗಿದೆ. ಇನ್ನು ಏನು ಮಾಡೋಕ್ಕಾಗಲ್ಲ ಸರ್. ಅದು ಪರಿಸರ ಬೇಕು, ಪರಿಸರ ನನಗೂ ಬೇಕು, ಪರಿಸರ ಎಲ್ರಿಗೂ ಪರಿಸರ ಬೇಕು ಸರ್. ಈಗ ಈ ವರ್ಷ ವ್ಯಾಪಾರ ಹೆಂಗಿದೆ? ಇವತ್ತಿನ ವ್ಯಾಪಾರ ಸ್ಟಾರ್ಟ್ ಆಗಿಲ್ಲ. ನಮಗೆ ಬುಕ್ಕಿಂಗ್ ನಡೀತಾ ಇದೆ. ಮಣ್ಣಿನ ಗಣಪತಿಗಳು ಬುಕ್ಕಿಂಗ್ ನಡೀತಾ ಇದೆ, ಪೇಪರ್ ಗಣಪತಿ ಬುಕ್ಕಿಂಗ್ ನಡೀತಾ ಇದೆ. ಆಮೇಲೆ ಫೈಬರ್ ಗಣಪತಿ ಕೂಡ ನಾನು ಬುಕ್ಕಿಂಗ್ ಮಾಡ್ಕೊತಾ ಇದ್ದೀವಿ. ನೀವು ಎಲ್ಲಿಂದ ತರಿಸ್ತಿದ್ದೀರಾ ಸರ್ ಮೂರ್ತಿಗಳನ್ನೆಲ್ಲ? ನಾವಿಲ್ಲ ಸ್ವಂತ ಮಾಡಿಸೋದು, ನಾವೇ ಮಾಡಿಸೋದು. ಬೆಂಗಳೂರಲ್ಲಿ? ಹೌದು. ಕುಂಬಳಗೂಡು, ಮುಂಬೈಯಿಂದ ತರಿಸ್ತಾರೆ, ಕೆಲವರು ತಮಿಳ್ನಾಡಿಂದ ತರಿಸ್ತಾರೆ. ಇನ್ನು ನಾವು ಪೇಪರ್ ಗಣಪತಿ ನಾವೇ ಮಾಡಿಸ್ತಾ ಇದ್ದೀವಿ. ಆಮೇಲೆ ನೋಡಿ, ಗಣಪತಿನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂದರೆ, ನೋಡಿ ಈ ಗಣಪತಿನ ನಾವು MLA ಅವ್ರಿಗೆ ನಾವು ಫೈಬರ್ ಗಣಪತಿನ ಕೊಟ್ಟಿದ್ದೀವಿ. ಇದು ಬಾಡಿಗೆಗೋಸ್ಕರ ಕೊಟ್ಟಿದ್ದೀವಿ. ಇದು 5 ಅಡಿ ಗಣಪತಿ ಒಂದು ಕೊಡ್ತಾ ಇದ್ದೀವಿ. ಇದನ್ನು ನೀರಲ್ಲಿ ಮುಳುಗಿಸೋದಿಲ್ಲ. ಅವರು ಸ್ಟೇಜಿಂದ ಹಿಡಿದು ಮಂಟಪದಿಂದ ಹಿಡಿದು ಕೆರೆವರೆಗೂ ಪ್ರೊಸೆಷನ್ ಹೋಗುತ್ತೆ. ಮಣ್ಣಿನ ಗಣಪತಿನ ವಿಸರ್ಜನೆ ಮಾಡ್ತಾರೆ. ಮತ್ತು ಪರಿಸರ ಈ ಫೈಬರ್ ಗಣಪತಿ ನಮ್ಗೆ ತಂದು ಕೊಟ್ಬಿಡ್ತಾರೆ. ಈ ಗಣಪತಿ 18 ಅಡಿ ಉದ್ದ ಇದೆ. 18 ಅಡಿ ನೋಡಿ, ಇದೇನೆ ನಾವು ಅಗ್ರಿಮೆಂಟ್ ಮಾಡಿಕೊಂಡು ಆಮೇಲೆ ಇನ್ನೊಂದಿದೆ. ಹಾಗಾಗಿ ನಿಮಗೆ ಈಗ ಹೆಚ್ಚು ಸೇಲ್ ಆಗ್ತಿರೋದು ಮಣ್ಣಿನ ಗಣಪತಿನ ಅಥವಾ ಪೇಪರ್ ಗಣಪತಿ? ಮಣ್ಣಿನ ಗಣಪತಿ ಸೇಲ್ ಆಗ್ತದೆ, ಪೇಪರ್ದು ಸೇಲ್ ಆಗ್ತದೆ ಸರ್. ಹೌದಾ? ನೋಡಿ ಸರ್, ಇದು ರೋಟ್ರಿದು 500 ರೂಪಾಯಿ ಇದ್ರ ಮೇಲೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಂದಿದ್ದೀವಿ. ಇದು ಫೈಬರ್ ಗಣಪತಿ ಬುಕ್ ಮಾಡ್ಕೊಂಡಿದ್ದಾರೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ. ತೊಗೊಂಡೋಗೋ ಚಾರ್ಜ್ ಅವ್ರದ್ದೇ, ತೊಗೊಂಬಂದು ಕೊಡೋ ಚಾರ್ಜ್ ಅವ್ರದ್ದೇ. ನೋಡಿ, ಅವ್ರ ಅಡ್ರೆಸ್ಸಲ್ಲೆಲ್ಲ ಇದೆ, ಅವ್ರ ಸಂಘದ ಅಡ್ರೆಸ್ಗಳೆಲ್ಲ ಇದೆ. ಅದು ನಾವು 2 ವರ್ಷದಿಂದ ಈ ಥರ ಮಾಡ್ಕೊಂಬರ್ತೇವೆ. ಇದರಿಂದ ಪರಿಸರಕ್ಕೆ ಹಾನಿ ಆಗೋದಿಲ್ಲ ಸರ್. ಪರಿಸರ ಆಗೋದಿಲ್ಲ ಇದರೊಳಗಡೆಯಿಂದ. ದೊಡ್ಡ ಗಣಪತಿ ನೀರಲ್ಲಿ ಬಿಡೋದೇ ಇಲ್ಲ. ಮಣ್ಣಿನ ಗಣಪತಿ ಬಿಡ್ತಾರೆ, ಇದೇನಾಗುತ್ತೆ, ತೊಂದರೆ ಆಗೋದಿಲ್ಲ. ಮುಂದಕ್ಕೆ ನಮಗೆ ಈ ಥರ ಪರ್ಮಿಷನ್ ಕೊಟ್ಟರೆ ನಾವು ಯಾವ ಪರಿಸರಕ್ಕೂ ಏನು ಹಾನಿ ಇಲ್ದಂಗೆ ನಾವು ನೋಡ್ಕೊತೀವಿ. ಬೇರೆ ಸರ್ಕಾರದಿಂದ ಯಾವುದೂ ರಿಸ್ಟ್ರಿಕ್ಷನ್ ಏನೂ ಇಲ್ಲ ಅಂದರೆ KP ಮಾಡಬಾರ್ದು ಅಂತ ನಾವು ಮಾಡ್ತಾ ಇಲ್ಲ. ಅದು. ಧನ್ಯವಾದ. ನಮಸ್ಕಾರ.